ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 118 5ನೇ ವಚನ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. Psalms 118 5th verse. In my distress I called to the Lord, He answered me and set me free. ಇಕ್ಕಟ್ಟಿನ ದಿನದಲ್ಲಿ ಯೆಹೋವನಿಗೆ ಮೊರೆ ಇಟ್ಟಾಗ ದೇವರು ನಮ್ಮ ಮೊರೆಯನ್ನು ಲಾಲಿಸಿ ನಮಗೆ ಸದುತ್ತರವನ್ನು ದಯಪಾಲಿಸಿ ವಿಶಾಲ ಸ್ಥಳದಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಭಕ್ತನಾದ ಯೌನನ ಬಗ್ಗೆ ನಾವು ನೋಡುತ್ತೇವೆ. ಅವನು ದೇವರ ಭಕ್ತಿಯುಳ್ಳ ಸೇವಕನಾಗಿದ್ದುಕೊಂಡು ದೇವರು ಅವನಿಗಾಗಿ ಗೊತ್ತುಪಡಿಸಿದ ದಾರಿಯಿಂದ ಸೇವೆ ಮಾಡಲು ಪ್ರಯತ್ನಿಸುತ್ತಿದ್ದನು. ಆದಾಗ್ಯೂ ಒಂದು ಸಲ ನಿನೆವೆಗೆ ಹೋಗಲು, ಅಲ್ಲಿ ದೇವರ ವಾಕ್ಯವನ್ನು ಸಾರಲು ದೇವರು ಅವನಿಗೆ ಅಪ್ಪಣೆ ಕೊಟ್ಟಾಗಿಯೂ ಕೂಡ ಅವನು ತಾರ್ಷೀಸಿಗೆ ಓಡಿ ಹೋಗಲು ಪ್ರಯತ್ನಿಸಿದನು. ಆದರೂ ದೇವರು ಅವನನ್ನು ಅವನ ಇಚ್ಛೆಯಂತೆ ಹೋಗಲು ಬಿಡಲಿಲ್ಲ. ಅವನು ಸಮುದ್ರದಲ್ಲಿ ಹೋಗುತ್ತಿರುವಾಗ ಹಡಗಿನಲ್ಲಿರುವ ಅವನ ಜೊತೆಗಾರರು ಅವನನ್ನು ನೀರಿನಲ್ಲಿ ಎಸೆಯಲು ಕೇಳಿಕೊಂಡನು. ಆಗಲೂ ಕೂಡ ದೇವರು ಅವನನ್ನು ದೃಷ್ಟಿಸಿ ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟನು. ಆ ಮೀನು ತನ್ನ ಹೊಟ್ಟೆಯೊಳಗೆ ಯೌನನನ್ನು ಇಟ್ಟುಕೊಂಡಿತ್ತು. ಕೊನೆಗೆ ಯೌನನು ಮೀನಿನ ಹೊಟ್ಟೆಯೊಳಗಿಂದ ದೇವರನ್ನು ಕೂಗಿಕೊಂಡನು. ಇಕ್ಕಟ್ಟಿನ ದಿನದಲ್ಲಿ ದೇವರನ್ನು ಕೂಗಿಕೊಂಡನು, ದೇವರಿಗೆ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯು ದೇವರ ಪರಿಶುದ್ಧ ಸನ್ನಿಧಿಗೆ ಸೇರಿದ ಮೇಲೆ ದೇವರು ಅವನಿಗಾಗಿ ಒಂದು ದಾರಿಯನ್ನು ತೆಗೆದು ಮೀನಿನ ಹೊಟ್ಟೆಯಿಂದ ಹೊರಬರುವಂತೆ ದಾರಿ ಮಾಡಿದನು. ನಂತರದಲ್ಲಿ ಯೌನನು ತನ್ನ ಕಾರ್ಯಾಚರಣೆಯನ್ನು, ಅಂದರೆ ದೇವರ ಸೇವೆಯನ್ನು ಮುಂದುವರಿಸಿದನು. ಹಾಗೆ ಮುಂದುವರಿಸಲು ಸರ್ವಶಕ್ತನಾದ ದೇವರು ಅವನಿಗೆ ಸಹಾಯ ಮಾಡಿದನು. ನಾವು ಕೂಡ ದುರವಸ್ಥೆಯಲ್ಲಿರುವಾಗ ನಾವು ಪ್ರಾರ್ಥನೆ ಮಾಡುವುದಾದರೆ ಕೃಪಾಪೂರ್ಣನಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಾವು ಹೋಗಬೇಕಾಗಿರುವ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತಾನೆ. ಇಂದು ನೀವು ಸಹ ಯೌನನಂತೆ ದುರವಸ್ಥೆಯಲ್ಲಿರಬಹುದು, ಆದರೆ ಕರ್ತನಾದ ಯೇಸು ನಿಮಗೆ ಬೇಕಾಗಿರುವಂತೆ ಎಲ್ಲ ಸಹಾಯವನ್ನು ಮಾಡಲು ಶಕ್ತನಾಗಿದ್ದಾನೆ. ಇಕ್ಕಟ್ಟಿನ ದಿನದಲ್ಲಿ ಆತನನ್ನು ಕೂಗಿರಿ, ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಬೇಕಾಗಿರುವ ಎಲ್ಲ ಪರಿಹಾರವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸುತ್ತಾನೆ. ನನ್ನ ಪ್ರಿಯರೇ, ನಿಮ್ಮ ಪರಿಸ್ಥಿತಿ ಎಂಥ ಸನ್ನಿವೇಶದಲ್ಲಿರುವುದಾದರೂ ಅದನ್ನು ನೋಡಿ ನೀವು ಭಯಪಡುವುದು ಬೇಡ. ದೇವರನ್ನು ನೋಡಿರಿ. ನಿಮ್ಮ ಇಕ್ಕಟ್ಟಿನ ದಿನದಲ್ಲಿ ದೇವರಿಗೆ ಮೊರೆ ಇಡಿರಿ, ದೇವರನ್ನು ಕೂಗಿ ಕೇಳಿಕೊಳ್ಳಿರಿ. ಆಗ ದೇವರು ನಿಮ್ಮ ದುರವಸ್ಥೆಯನ್ನು ಹೋಗಲಾಡಿಸುತ್ತಾರೆ. ಆತನ ಪಾದದ ಬಳಿ ಬಂದು ನಿಮ್ಮ ದುರವಸ್ಥೆ ಎಲ್ಲ ಭಾರವನ್ನು ಆತನ ಮೇಲೆ ಹಾಕಿ ನೀವು ಪ್ರಾರ್ಥನೆ ಮಾಡುವಂಥವರಾಗಿರಿ. ಆತನು ನಿನ್ನ ಕೂಗನ್ನು ಕೇಳಿ ನಿನಗಾಗಿ ಯುದ್ಧ ಮಾಡುತ್ತಾನೆ. ಅದ್ಭುತವಾದ ರೀತಿಯಲ್ಲಿ ನಿನಗೆ ಜಯವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಾವು ದುರವಸ್ಥೆಯಲ್ಲಿರುವಾಗ ಹೃದಯಪೂರ್ವಕವಾಗಿ ನಿನ್ನನ್ನು ಮಾತ್ರ ನೋಡುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಇಂದು ಅನೇಕ ಜನರು ದುರವಸ್ಥೆಯಲ್ಲಿದ್ದಾರೆ ಕರ್ತನೆ, ಕಾಯಿಲೆಯಲ್ಲಿದ್ದಾರೆ, ರೋಗದಲ್ಲಿ ಬಳಲ್ತಾ ಇದ್ದಾರೆ ದೇವ. ಅಂತಹ ಜನರಿಗೋಸ್ಕರ ಬಂದು ನಿನ್ನ ಪಾದದಲ್ಲಿ ಬಂದು ಕೂಗುತ್ತೇವೆ ಕರ್ತನೆ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳು ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀನು ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಎಲ್ಲ ಜನರಿಗೆ ನೀಡು ಕರ್ತನೆ. ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು ಸ್ವಾಮಿ. ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನೀನು ಸದುತ್ತರವನ್ನು ದಯಪಾಲಿಸಿ ವಿಶಾಲವಾದ ಸ್ಥಳದಲ್ಲಿ ನಮ್ಮನ್ನು ನಡೆಸು ಕರ್ತನೆ. ವಿಶಾಲವಾದ ಸ್ಥಳದಲ್ಲಿ ನಿಲ್ಲಿಸಿ ಎಲ್ಲ ಸಮಯದಲ್ಲಿ ನಿನ್ನನ್ನು ಮಾತ್ರ ಸ್ತುತಿ ಸ್ತೋತ್ರ ಸಲ್ಲಿಸುವಂತೆ, ನಿನಗೆ ಮಾತ್ರ ಮೊರೆ ಇಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ಕರ್ತನಾದ ಯೇಸುವಿನ ಪ್ರಾರ್ಥನೆಗೆ ಉತ್ತರ ಕೊಡುವ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆಯೇ, ಆಮೆನ್.